ಯಾರು ಇಲ್ವಲ್ಲ, ಎಲ್ಲಿಗೋದ್ರು ಎಲ್ಲ ನಮ್ಮ ಮನೆಯಾಗೆ. ಕಳಮ್ಮ ಅಮಣಿ ಪೊದ್ದು. ಪೊದ್ದು ಚೆನ್ನಾಗಿದ್ದೀನಮ್ಮ. ಎಲ್ಲಿ ನಿಮ್ಮ ಅಮ್ಮಯ್ಯ? ಅಮ್ಮಯ್ಯ ಇವಾಗ ಸೊಂಟ ನೋವು ಅಂತನ ಅಲ್ಲಿ ಪಂಡಿತಾಗೆ ಎಣ್ಣೆ ಇಸ್ಕೊತೀನಿ ಅಂತ ಹೋಗೈತೆ ತಾತ. ಬಾ ತಾತ ಕುಕ್ಕ ಬಾ. ನೀನು ಯಾಕೆ ಬರ್ಲಿಲ್ಲ ಇಷ್ಟು ದಿನ ನಮ್ಮೂರಿಗೆ? ಏನ್ ಮಾಡೋದಮ್ಮ ಪೊದ್ದು, ನನ್ಗೂ ಸೆನಕ್ಕಿಲ್ಲ, ಅಲ್ಲೇ ಸ್ಯಾನೆ ಓಡಾಡಕ್ ಆಗಲ್ಲ, ಅದಕ್ಕೇನೆ ಬರ್ಲಿಲ್ಲ. ಸ್ಯಾನೆ ದಿನ ಆತಲ್ಲ ನೋಡಿ, ನಿಮ್ಮ ಅಮ್ಮ ಇನ್ನು ನಿಮ್ಮ ಅಪ್ಪ ಇನ್ನು ನಿಮ್ಮನ್ನು ಎಲ್ಲಾರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮಪ್ಪ ಎಲ್ಗೋಗ್ಯವನೆ? ಅಯ್ಯೋ ತಾತ, ಅಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ಲ. ಅಪ್ಪ ಯಾಳೇನೆ ಊರ್ ಬಿಟ್ಟು ಒಂದ್ ತಿಂಗಳು ಮ್ಯಾಲಾತು. ಊರ್ ಬಿಟ್ಟು ಅಂದ್ರೆ ಏನ್ ಹೇಳ್ತಾ ಇದೀಯ ಪೊದ್ದು? ಊರ್ ಬಿಟ್ಟು ಹೋದ್ನ ನಿಮ್ಮಪ್ಪಯ್ಯ? ಯಾಕೆ, ಏನಾಯ್ತು? ಏನಾಯ್ತು ಅಂದ್ರೆ ಅಮ್ಮಗೆ ಬಂತು ನೋಡು ತಾತ. ಅಮ್ಮನೇ ಕೇಳು ಏನಂತ ಹೇಳುತ್ತೆ. ಯಮ್ಮ ತಾತ ಬಂದೈತೆ. ಯಪ್ಪ ಏನಪ್ಪ ಚೆನ್ನಾಗಿದೀಯಾ? ಚೆನ್ನಾಗಿದ್ಯಾ ತಾನೆ? ಎಲ್ಲ ಚೆನ್ನಾಗಿದಾರೆ ಊರಾಗೆ? ನಾವೆಲ್ಲರೂ ಚೆನ್ನಾಗಿದೀವಿ. ನಿನ್ಗೇನತ್ತಮ್ಮ? ನಿನ್ಗೇನೋ ಸೊಂಟ ನೋವು ಅಂತ ಎಲ್ಗೋ ಪಂಡಿತ್ರ ತಗ ಎಣ್ಣೆ ಇಸ್ಕೊಬರಕ್ ಹೋಗ್ಯಾರ ಅಂತ ಪೊದ್ದು ಹೇಳಿಳು. ನಿನ್ ಗಂಡ ನೋಡಿರಿ ಏನೋ ಊರ್ ಬಿಟ್ಟು ಒಂದ್ ತಿಂಗಳಾಗೈತಂತೆ. ಏನಾಯ್ತು? ಏನ್ ನನ್ಗೆ ಯಾತು ಇದು ಯಾವ ವಿಷಯನೂ ಗೊತ್ತಿಲ್ವಲ್ಲ? ಹೌದಪ್ಪ, ಸೊಂಟ ಯಾಕೋ ಸ್ವಲ್ಪ ಇಳುತ್ತಂಗಾಗಿತ್ತು. ಅದಕ್ಕೇನೆ ಸೊಂಟ ನೋವು, ಅಷ್ಟೇನೆ, ಇನ್ನೇನಿಲ್ಲ. ಅದು ನನ್ನ ಗಂಡ ಯಾಕೆ ಅಂದ್ರೆ ಏನೋ ಒಂದು ತಪ್ಪಿಗೆ ಸಿಗಾಕೊಂಡು ಪಂಚಾಯತಿಯವರೆಲ್ಲ ಸೇರಿ ಊರಿಂದ ಆಚೆಗಿಟ್ಟಿದಾರಪ್ಪ. ಒಂದು ತಿಂಗಳು, ಇನ್ನೊಂದು ವಾರ ಬಂದ್ಬಿಡ್ತಾರೆ. ಅಲ್ಲ ನಿನಗೆ ಚೆನ್ನಾಗಿರ್ಲಿಲ್ವಲ್ಲ, ನೀನು ಬಂದು ಸುಮ್ಮನೆ ಇಲ್ಲಿ ಯಾಕೆ ಒಟ್ಟು ಆಮೇಲೆ ಇನ್ನೊಟ್ಟು ಇದಾದಂಗೆ ಆದತ್ತು. ನೀನು ಒಳ್ಳೆ ಇದು ಮಾಡ್ತೀಯ ಅಂತನ ತಲೆ ಕೆಡ್ಸ್ಕೊಂಡು ಒಟ್ಟು ಏನೇನೋ ಮಾಡಕ್ ಹೋಗಿ ಯಾಕೆ ಸುಮ್ಮನೆ ಅಂತ ನಿನಗೇನು ಹೇಳಲಿಲ್ಲ. ಬ್ಯಾಡ ಬಿಡು ಅಂತಾನ. ನನ್ನಳಿಯನ್ನ ಊರ್ ಬಿಟ್ಟು ಓಡಿಸೋ ಅಂತ ಧೈರ್ಯ ಯಾರಿಗೈತಿ ಈ ಊರಾಗೆ? ಯಾರದು? ಯಾರು ಗಂಡಸರು ಅಂತವ್ರು? ಗಂಡಸ್ರು ಯಾರಿದ್ದಾರಮ್ಮ? ಅಲ್ಲ ನಿನ್ ಗಂಡ ಸಾವುಕಾರ ಸಿದ್ದಪ್ಪ ಅಂತಾನ, ಅವನ್ನೇ ಊರ್ ಬಿಟ್ಟು ಕಳ್ಸಿದಾರಂತೆ. ಅಂದ್ರೆ ಅಂತ ಗಂಡಸ್ರು ಯಾರಿದ್ದಾರೆ ನಿಮ್ ಸಾವುಕಾರ ಸಿದ್ದಪ್ಪನ ಎದುರಿಸೋ ಅಂತವ್ರು? ನಾನು ಬಿಟ್ರೆ ಇನ್ ಯಾರಿಗೆ ಎದುರುತ್ತಾನೆ ನಿನ್ ಗಂಡ ಹೇಳು? ಅಯ್ಯೋ ಯಪ್ಪ, ಗಂಡ್ಸಲ್ಲ ಹೆಂಗ್ಸು. ಅವಳಿಂದಾನೆ ನಮ್ಗೆ ಇಲ್ಲಿ ಕಷ್ಟ ಬಂದಿರೋದು. ನಿಮ್ಮ ಅಳಿಯನೂ ಊರ್ ಬಿಟ್ಟು ಹೋಗಂಗಾಗಿರೋದು ಅವಳಿಂದಾನೆ. ಏನಮ್ಮ ಕಳಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಒಬ್ಬ ಹೆಂಗಸು ನಿನ್ ಗಂಡನ ಊರ್ ಬಿಡಂಗ್ ಮಾಡ್ಯವಳ? ಅವಳಿನ ಎಂತವಳು? ಯಾವಳವಳು ಹೆಂಗಸು? ಅಲ್ಲ ನಾನು ಯಾರೋ ಅಂತ ಗಂಡ್ಸು ಯಾರು ಹುಟ್ಟಿನಪ್ಪ? ನನ್ನ ಅಳಿಯನ್ನೇನೆ ಊರಿಂದ ಆಚೆಗೆ ಹಾಕೋನು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಒಬ್ಬ ಯಂಗ್ಸಸ್ ನಿನ್ ಗಂಡನ ಊರಿಂದ ಬಿಟ್ಟು ಆಚೆಗೆ ಹಾಕಿವಳೆ ಅಂದ್ರೆ ನೀ ಏನ್ ಮಾಡಿದ್ದೆ ಅಂತ ತಪ್ಪ? ಏನೇ ಮಾಡಿರ್ಲಿ ಅವಳು ಊರಿಂದ ಆಚೆಗೆ ಹಾಕಕ್ಕೆ? ಯಾವಳವಳು? ಯಾರವಳು ಅಂತ? ಅಯ್ಯೋ ಹೋಗ್ಲಿ ಬಿಡಪ್ಪ, ಲಸ್ಮಕ್ಕ ಅಂತಾನ. ಈ ಊರಾಗೆ ಎಲೆಕ್ಷನ್ ನಿಂತು ಗೆದ್ದವಳೆ. ನನ್ನ ಗಂಡನ ವಿರುದ್ಧನೇ ಗೆದ್ದು ಈಗ ನನ್ನ ಗಂಡನ ವಿರುದ್ಧ ಕತ್ತಿ ಮಸಿತಾ ಇದ್ದಾಳೆ. ಅವಳಿಗೂ ನಮ್ಮ ಮನೆಯವ್ರಿಗೂ ಆಗಲ್ಲ. ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಕೆಟ್ಟಗಳಿಗೆ. ಏನೋ ಹೋಯ್ತು, ಆಯ್ತು ಬಿಡು. ಏನೋ ಮಾಡಕ್ ಹೋಗಿ ನಿನ್ನಳಿಯ ಏನೋ ಸಿಗಾಕಣಂಗಾಯ್ತು. ಬಿಡು, ನೀನ್ಯಾಕೆ ತಲೆ ಕೆಡ್ಸ್ಕಂತೀಯ? ಇದಕ್ಕೆ ನೀನ್ ಸುಮ್ನೆ ಗಾಬರಿ ಆಗ್ತೀಯ ಅಂತಾನೆ ನಿನ್ಗೇನು ಹೇಳಕ್ ಹೋಗ್ಲಿಲ್ಲ. ಸುಮ್ನೆ ಯಾಕಿಲ್ ಬಂದು ನೀನು ಜಗಳ ಮಾಡ್ಕೊಂಬೋದು ಅಂತಾನ. ಹೋಗ್ಲಿ ಬಿಡಪ್ಪ, ನೀನೇ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅಯ್ಯೋ ಅಲ್ಲ ನನ್ನ ಅಳಿಯೋಗಿ ಹಿಂಗ್ ಮಾಡವಳೆ ಅಂದ್ರೆ ಅಯ್ಯಮ್ಮ ಹೆಂಗ್ಸಾಗಿ ಅವಳನ್ನ ಸುಮ್ನೆ ಬಿಡ್ಬೇಕಾ ಹೇಳು? ನಡಿ, ಅವಳು ಯಾರು ಮನೆ ತೋರ್ಸು, ಹೇಳ್ತೀನಿ. ಗ್ರಾಚಾರ ಬಿಡಿಸ್ತೀನಿ ಇವತ್ತೇನೆ. ನನ್ನ ಅಳಿಯನ್ನ ಊರಿಗೆ ಬರಂಗ್ ಮಾಡ್ತೀನಿ ನಾನು. ನಡಿಯಮ್ಮ ಕಳಮ್ಮ. ಅಯ್ಯೋ ಯಪ್ಪ, ಸುಮ್ಮನಿರ್ತೀಯ? ಇನ್ನೇ ಮುಗಿಯುತ್ತೆ ಈಗ. ಮುಗಿದ್ಮೇಲೆ ಬರ್ತಾರೆ. ಈಗ ನೀನು ಹೋಗಿ ಜಗಳ ಮಾಡಿ ತಿರುಗಿ ಏನಾದರೂ ಎಡವಟ್ ಮಾಡಿ ಆಮೇಲೆ ಶಿಕ್ಷೆ ಇನ್ನೂ ಒಂದು ವಾರ ಜಾಸ್ತಿ ಮಾಡಿಬಿಡ್ತಾರೆ. ನಾನು ಕದ್ದು ಊಟ ತಗೊಂಡೋಗಿ ಈಗಲೇ 10 ದಿವಸ ಜಾಸ್ತಿ ಮಾಡವ್ರೆ ಸಿಗಾಕೊಂಡು. ಈಗ ನೀನು ಹೋಗಿ ಗಲಾಟೆ ಮಾಡಿ ಆಮೇಲೆ ಇನ್ನೇನಾದ್ರೂ ಅನಾಹುತ ಮಾಡಿಗಿಡಿಯ. ಎಲ್ಗೂ ಹೋಗೋದು ಬೇಡ, ಸುಮ್ಮನಿರು. ನೀನು ಬಂದಿದ್ಯಾ ನೋಡ್ಕೊಂಡು ಹೋಗುವಂತೆ. ತಿರ ಹೊಲ್ತ ಕರ್ಕೊಂಡು ಹೋಗ್ತೀನಿ, ಮಾತಾಡ್ಸುವಂತೆ ನಿನ್ನ ಅಳಿಯನ್ನ. ನೀನು ಇಲ್ಲದೇ ಇರೋ ರಂಪ ಮಾಡಬೇಡ. ಆಮೇಲೆ ತಿರ್ಗಾ ಅದಕ್ಕೆ ಮತ್ತೀಗ ನಿನ್ನ ಬರಕ್ಕೆ ಹೇಳ್ತಿರ್ಲಿಲ್ಲ. ನೀನಾಗಿ ನೀನು ಬಂದ್ಬಿಟ್ಟಿದ್ಯಾ ನೋಡು. ಇಂಥವೆಲ್ಲ ಆಗ್ತವೆ. ಬಂದು ನೀನು ಜಗಳ ಮಾಡ್ತೀಯಾ, ಇನ್ನೇನಾದ್ರು ಎಡವಟ್ ಮಾಡ್ತೀಯಾ ಅಂತಾನೆ ಮತ್ತೆ ನಿನ್ಗೇನು ಹೇಳಿರ್ಲಿಲ್ಲ ನಾನು ಇಷ್ಟು ದಿನ. ಇದೆಲ್ಲ ಹಿಂಗ್ ಬಿಡಕ್ಕಾಗಲ್ಲ ಕಣಮ್ಮ. ಅದ್ ಸರಿ, ನಿನಗೆ ಯಾಕೆ ಸೊಂಟ ನೋವು? ಏನ್ ಮಾಡಿದ್ದೆ ನೀನು? ಅದೇಪ್ಪ ಹೇಳಿದ್ನಲ್ಲ, ಅದು ಏನೋ ಗುಲಾಬಿ ಬೇರೆ ಇರ್ಲಿಲ್ವಾ ಮನೆಗೆ. ಒಂದು ಸ್ವಲ್ಪ ಕಸ ಗಿಸ ಹೊಡೆಯೋಣ ಅಂತ ಬಗ್ಗೆ ಎದ್ದಿದ್ಕೆ ಹಿಂಗಾಯ್ತು. ಮನೆಗೆ ಒಂದು ಸ್ವಲ್ಪ ಕಾಲ್ ಜಾರಿ ಬಿದ್ದಿದ್ದೆ, ಹಂಗಾಗಿ ಸ್ವಲ್ಪ ಸೊಂಟ ನೋವು ಅಷ್ಟೇ. ಇವಾಗ ಏನೂ ಇಲ್ಲ, ವಾಸಿ ಆಗೈತೆ. ಚೆನ್ನಾಗಿದ್ದೀನಲ್ಲ? ಇಲ್ಲ ಕಂತ ಅಮ್ಮಯ್ಯ ಸುಳ್ಳು ಹೇಳ್ತೈತೆ. ಸೊಂಟ ನೋವಾಗಿರೋದು ಅದಕ್ಕೆಲ್ಲ. ಊರಾಗಿರೋ ಕಸನೆಲ್ಲ ಅಮ್ಮಯ್ಯ ಗುಡ್ಸಿ ತುಂಬಿ ಊರಿಂದ ಆಚೆಗೆ ಹಾಕಿತ್ತು ತಿಟ್ಟಕ್ಕೆ ಒತ್ಕೊಂಡೋಗಿ. ತಲೆ ಮೇಲೆ ತಟ್ಟೆಗೆ ಒತ್ಕೊಂಡೋಗಿ. ಅದಕ್ಕೆ ಅಮ್ಮಗೆ ಸೊಂಟ ನೋವಾಗಿರೋದು. ಇವ ಅಮ್ಮಯ್ಯ ಸುಳ್ಳು ಹೇಳುತ್ತೆ ನಿಂತಾಗಿ.
ಪದು ಏನೋ ನಿಮ್ಮಮ್ಮಯ್ಯ ಊರಾಗಿರೋ ಕಸನೆಲ್ಲನ ಬಾಸಿ ತುಂಬಾಕಿದ್ಲಾ ಏನ್ ಹೇಳ್ತಾ ಇದ್ಯಾ? ಯಾಕೆ ಕಳಮ್ಮ, ಯಾಕೆ ನೀನು ಊರಾಗಿರೋ ಕಸನೆಲ್ಲ ನೀನ್ ಯಾಕೆ ಬಾಚಕಕ್ಕೆ ಹೋಗಿದ್ದೆ? ನೀನೇನ್ ತಪ್ಪು ಮಾಡಿದ್ದೆ? ನಿನಗೂ ಶಿಕ್ಷೆ ಕೊಟ್ಟಿದ್ಲ ಅವಳು? ಅವಳು ಲಸ್ಮಕ್ಕಂಬಳು. ಹೌದು ತಾತ. ಇವಮ್ಮಯ್ಯ ಅದೇ ಕದ್ದು ಮುಚ್ಚಿ ಊಟ ತಗೊಂಡೋಗಿತ್ತಲ್ಲ ಅಪ್ಪಗೆ, ಅದಕ್ಕೆ ಇವಮ್ಮಗೆ ಮತ್ತೆ ಆ ಸಾಕಮ್ಮನಿಗೆ ಆಮೇಲೆ ತಿಪ್ಪಣ್ಣಂಗೆ ಓಸಾರ್ಗನು ಕಸನ ಎಲ್ಲ ಅಚ್ಚಕಟ್ ಮಾಡ್ಬೇಕು ಅಂತನ ಶಿಕ್ಷೆ ಕಟ್ಟಿದ್ರು ಪಂಚಾಯತಿಯರು. ಅದಕ್ಕೆ ಸಂತಾನವಾಗಿರೋದು. ಇವಮ್ಮ ಎಲ್ಲ ಮರ್ತೈತಿ. ಅಯ್ಯೋ ಪದು, ಬಾಯಿ ಮುಚ್ಕೊಂಡು ಹೋಗ್ತಿ ಇಲ್ವೇ ಆಚೆಗೆ? ಹೋಗೆ ನೀನು. ಯಾಕಮ್ಮ ಕಳಮ್ಮ, ಯಾಕೆ ಹುಡುಗಿನ ಗದ್ರತ್ಯ? ಇದೇನ ಸತ್ಯ? ನನ್ನ ಹತ್ರ ಯಾಕೆ ಹಿಂಗ್ ಸುಳ್ಳು ಹೇಳ್ತಾ ಇದ್ಯಾ? ನಿನಗೂ ನಿನ್ ಗಂಡುಗೂ ಇಬ್ರಿಗೂ ಶಿಕ್ಷೆ ಆಗೈತಿ. ನೀನು ಕಸ ಬಸಕಿದ್ಯಾ, ಅದು ಈ ಹುಲಿಯಪ್ಪನ ಮಗಳಾಗಿ. ಅಯ್ಯೋ ಅಲ್ಲ, ನಿನ್ಗೆ ಹೆಂಗಾದ್ರೂ ಮನಸ್ಸು ಬಂತು ಊರಾಗಿರೋ ಕಸ ಬಸಕಕ್ಕೆ? ನೀನೇ ಮನೆಗೆ ಕೆಲಸ ಮಾಡಕ್ಕಾಗಲ್ಲ ಅಂತ ಮನೆ ಕೆಲಸ ತಳ್ಳಿಕೊಂಡಿದ್ಯಾ, ಅಂತದ್ರಾಗೆ ಊರಾಗಿರೋ ಕಸನೆಲ್ಲ ತುಂಬಾ ಹಾಕುವಂತ ಕರ್ಮ ನಿನ್ಗೇನಮ್ಮ? ಹಿಂಗೆಲ್ಲನ ಆಗಿದ್ರು ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ ನೀನು. ನಾನೇನ ಬಂದಿದ್ರೆ ನಿನ್ ಕೈಲಿ ಕಸ ಎತ್ತಿಸ್ತಾ ಇರಲಿಲ್ಲ. ಯಾರು ನಿನಗೆ ಶಿಕ್ಷೆ ಕೊಟ್ಟರು ಅವ್ರ ಕೈಲೇ ಕೆಲಸ ಮಾಡಿಸ್ತಿದ್ದೆ. ನಾನು ಐದಿನಿ ಎಂಬುದ ಮರ್ತಿದ್ಯಾ ಹೆಂಗೆ ನೀನು? ಅಯ್ಯೋ ಅಪ್ಪ, ಸುಮ್ಮನೆ ಇರ್ತೀಯ ನೀನು? ನಾನು ಹೇಳಿದ್ದೆ ತಾನೇ ನಿನ್ಗೆ, ಹೇಳಿದ್ರೆ ಹಿಂಗೆಲ್ಲ ಆಗುತ್ತೆ ಅಂತಾನೆ ನಾನು ಹೇಳಿಲ್ಲ ಅಂತ ಮತ್ತೆ ಅದನ್ನೇ ಕೇಳ್ತೀಯಲ್ಲ. ಸುಮ್ಮನೆ ಈಗ ಆಗೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಬಂದಿದ್ಯಾ 2 ದಿವಸ ಇದ್ದು ಊಟ ಮಾಡ್ಕೊಂಡು ಚೆನ್ನಾಗಿ ಹೋಗುವಂತೆ. ಅಲ್ಲ ಕಳಮ್ಮ, ನಿನ್ಗೂ ನಿನ್ ಗಂಡುಗೂ ಇಬ್ರಿಗೂ ಶಿಕ್ಷೆ ಕೊಡಕ್ಕೆ ನೀವೇನ್ ತಪ್ಪು ಮಾಡಿದ್ರ? ಅಂತ ತಪ್ಪೇನು? ಬೇಕು ಅಂದ್ರೆ ಏನಾದ್ರೂ ದಂಡ ಹಾಕ್ಲಿ. ಅದ್ ಬಿಟ್ಬಿಟ್ಟು ಊರಿನ ಕಸ ಗುಡ್ಸಕ್ಕಿಕ್ಕೋದು, ಊರಿಂದ ಆಚೆಗೆ ಹಾಕೋದು, ಇಂಥವ ಶಿಕ್ಷೆ ಕೊಡೋದು ಯಾವನವನು ಪಂಚಾಯತಿ ಮುಖ್ಯಸ್ಥ ಈ ಊರಿಗೆ? ಅವಳು ಲಸ್ಮಕ್ಕಂಬಾಳು, ಅವಳೇನು ಮುಖ್ಯಸ್ಥಲಿ ಪಂಚಾಯತಿಗೆ ತೀರ್ಪು ಕೊಡಕ್ಕೆ? ಅಯ್ಯೋ, ಅವಳಲ್ಲ ಮುಖ್ಯಸ್ಥಲ್ಲ, ಅವಳಿಲ್ಲಿ ಗೆದ್ದು ಮೆಂಬರ್ ಆಗವಳೆ ಅಷ್ಟೇನೆ. ಅಷ್ಟು ಬಿಟ್ರೆ ಪಂಚಾಯತಿ ಮುಖ್ಯಸ್ಥು ಅಂತನ ನಾಗಣ್ಣ ಅಂತ ಇದ್ದಾನೆ, ಅವಯ್ಯನೇ. ಅವಯ್ಯನು ಇವಳನ್ನು ಸೇರ್ಕೊಂಡು ಇಂಥ ಶಿಕ್ಷೆ ಕೊಟ್ಟಿರೋದು ಅಷ್ಟೇನೆ. ಅದೆಲ್ಲ ಬೇಡ, ಯಾರು ಅಂತ ನೀನ್ ನನಗೆ ತೋರಿಸ್ಲೇಬೇಕು. ಆಯ್ತು, ತೋರಿಸ್ತೀನಿ ಬಿಡಪ್ಪ. ಆಮೇಲೆ ಯಾವಾಗಾದ್ರೂ ತೋರಿಸ್ತೀನಿ. ನೀನು ನೋಡಿದ್ಯಾ ಅನ್ಸುತ್ತೆ ಅಯ್ಯಮ್ಮನ. ಹೋದ್ಸಲ ಯಾವಾಗ್ಲೂ ಬಂದಾಗ ಒಂದ್ಸಲ ನೋಡಿದ್ಯಾ ಅನ್ಸುತ್ತೆ. ನೀನ್ ಮರ್ತಿದ್ಯಾ ಎಲ್ಲನ? ನಿನ್ಗೆ 2 ಮಾಡು ವಯಸ್ಸಾತಲ್ವಾ, ಬಿಡು. ನೀನು ಜಾಸ್ತಿನ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಸುಮ್ಮನೆ. ಆಮೇಲೆ BP ಪಾಪಿ ಜಾಸ್ತಿ ಆಗಿ ಏನಾನ ಹೆಚ್ಚು ಕಮ್ಮಿ ಆದಾತು ನಿನ್ಗೆ. ತಾತ ಚೆನ್ನಾಗಿದ್ದೀರಾ ತಾತ? ಯಾವಾಗ ಬಂದ್ರಿ? ಓ, ಏನಮ್ಮಲ್ಲಿ ನಮ್ಮ ಮರಿ ಮೊಮ್ಮಗ ಹಂಗದೇನಮ್ಮ ತತ್ತ ಇಲ್ಲಿ ಹೆಂಗೋ ಬಂದ್ಬಿಟ್ಟಿದ್ಯಾ ಮನೆಗೆ? ಇಷ್ಟು ಬೇಗನ? ನಾನೆಲ್ಲೋ ಇನ್ನೂ ಬಂದಿರಲ್ಲ ಅಂತ ತಿಳ್ಕೊಂಡಿದ್ದೆ. ಇಲ್ಲ ಕರ್ಕೊಂಬ, ಇಲ್ಲಿ ನೋಡೋಣ. ಯಪ್ಪ ನೋಡಪ್ಪ, ನೋಡಕ್ಕೆ ನಿನ್ನಂಗೆ ಇದ್ದಾನೆ ನನ್ನ ಮೊಮ್ಮಗ. ಅವನ್ಗೆ ನಿನ್ನ ಹೆಸರು ಇಕ್ಕಬೇಕು ಅಂತ ಅನ್ಕೊಂಡಿದ್ದೀನಿ ಕಣಪ್ಪ. ಕಣಕಳಮ್ಮ, ನನ್ನ ಹೆಸರು ಇಕ್ತೀಯ ನಿನ್ ಮೊಮ್ಮಗುಗೆ? ಇಕ್ಕು ಒಳ್ಳೇದಾಗ್ಲಿ. ನೋಡಕ್ಕೂ ನನ್ನಂಗೆ ಇದ್ದಾನೆ. ಪಾಪ ಹುಲಿ ಅಜ್ಜನ್ ಥರ ದೊಡ್ಡ ಬೇಟೆಗಾರ ಆಗ್ಬೇಕು, ನಾಯಕ ಆಗ್ಬೇಕು ನೀನು ಈ ಊರಿಗೇನೆ. ನಿಮ್ಮ ತಾತನಂಗೆ, ನಿಮ್ಮ ತಾತಕಿನ 2ರಷ್ಟು ನೀನು ಇದಾಗಿರ್ಬೇಕು, ಸಾವುಕಾರ ಆಗಿರ್ಬೇಕು. ಹಂಗ ತಾತ ಅವನಿನ್ನು ಸಣ್ಣನು, ಇಷ್ಟು ಬೇಗ ನಿನ್ನಂಗ ಆಗ್ತಾನ? ನೀನಾಲೆ ವಯಸ್ಸಾಗೈತೆ, ನಿನ್ನೆಲ್ಲ ಬೆಳೆ ಕೂದಲಾಗಿರೋ, ತಲೆಯಾಗೋ ಗಡ್ದಾಗೋ ಮೀಸೆ ಎಲ್ಲಾನ. ಸುಮ್ಮನೆ ಇರೋ, ದೊಡ್ಡನಾದಾಗ ನೋಡಿವಂತೆ. ಒದ್ದು ಇವನ್ ದೊಡ್ಡನಾಗಬಿಟ್ಟದಿಗೆ ನಾನು ಇರ್ತೀನೋ ಇರಲ್ವೋ, ಇನ್ನೇನು ವರ್ಷ ಇರ್ತೀನೋ ಏನ್ ಕಚ್ಚೆ ಗೊತ್ತಿಲ್ಲ. ಈಗಲೇ ಆಲೇನೆ ಒಂಥರ ಸುಸ್ತು ಅವಾಗ ಮನಿ ಕಂಡ್ರೆ ಎದ್ದಳಕ್ಕೆ ಆಗಲ್ಲ, ಜಲ್ದು ಹಂಗಾಗುತ್ತೆ. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೆಂಗ ನೋಡ್ದೆ, ಸಂತೋಷ ಆಯ್ತು. ಆದ್ರೆ ಒಂದೇ ಒಂದು ಬೇಜಾರು ಅಂದ್ರೆ ನಿಮ್ಮ ಅಮ್ಮಯ್ಯಗಾಗಿರೋ ಅವಮಾನ, ನಿಮ್ಮ ಅಪ್ಪಯ್ಯಗಾಗಿರೋ ಅವಮಾನ ನೆನೆಸ್ಕೊಂಡ್ರೆ ಸಿಟ್ಟು ಬರುತ್ತೆ. ತಾತ ಬೇಜಾರ್ ಮಾಡ್ಕೋಬೇಡಿ, ಸುಮ್ಮನೆ ಇರ್ರಿ, ಏನು ಆಗಲ್ಲ. ಅದೇನ್ ಮಾಡಕ್ಕಾಗುತ್ತೆ? ಮಾವ ಏನೋ ತಿಳಿದೋ ಏನೋ ತಪ್ಪು ಮಾಡಿ ಸಿಗಾಕೊಂಡವ್ರೆ, ಹಂಗಾಗಿ ಅವ್ರನ್ನ ಅವರಿಂದ ಆಚೆ ಹಾಕವ್ರು ಅಷ್ಟೇನೆ. ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಅವರು ವನವಾಸನ ಮುಗೀತಾ ಬಂತು, ಇನ್ನೇನ್ ಬರ್ತಾರೆ ಊರಿಗೆ. ನೀವು ಇರ್ರಿ ಇಲ್ಲೇನೆ, 1 ವಾರ ಹೋಗೋರಂತೆ. ಇಲ್ಲಮ್ಮ, ನಾನಿರಕ್ಕಾಗಲ್ಲ, ಹೋಗ್ಬೇಕು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೋಗು, ನಮ್ಮ ಅಪ್ಪಗೆ ಆತನ ಅಡುಗೆ ಮಾಡ್ಕೊಂಡು ಉಂಬಕ್ಕಿಕ್ಕು. ಆಮೇಲೆ ಉಂಡ್ಮೇಲೆ ಅಪ್ಪನೂ ನಾನು ಹೊಲ್ತಕ್ಕೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಸರಿ ಅತ್ತೆ, ಆಯ್ತು. ಇವನ್ನ ಮಲಗಿಸ್ಬಿಟ್ಟು ಮಾಡ್ಕೊಬರ್ತೀನಿ. ಯಾತಾದ್ರೂ ಅನ್ನ ಬಿಸಿ ಸಾಂಬಾರ್ ಇರ್ಬೇಕೇನೋ, ಏನಾದ್ರೂ ಅನ್ನ ಮಾಡ್ತೀನಿ. ಅನ್ನ ಮಾಡಿ ಅನ್ನ ಸಾರು ಇಟ್ಕೊಬರ್ತೀನಿ. ಊಟ ಮಾಡಿವ್ರಂತೆ ತಾತ. ಸರಿ ಆತಮ್ಮ. ಎಲ್ಲಿ ನಿನ್ ಗಂಡ? ಅವರು ಎಲ್ಲ ಹೊಲ್ತಕ್ಕ ಎಲ್ಲ ಹೋಗಿರ್ಬೇಕು ತಾತ. ಬರ್ತಾರೆ ಈಗ್ಲಾಗ್ಲನ. ಇಲ್ಲ ಹೊಲ್ತಕ್ಕೆ ಹೋಗ್ತಿರಲ್ಲ, ಅಲ್ಲೇ ಎಲ್ಲಾದ್ರೂ ಇರ್ತಾರೆ, ಮಾತಾಡ್ಸಿರಂತೆ ಬಿಡ್ರಿ. ಕೊಡು ತಾತ ಬ್ಯಾಗ. ನೀನ್ ಯಾಕೆ ಹಿಡ್ಕೊಂಡು ಕುಕ್ಕಣಿದ್ಯ ಅವಾಗಿಂದನ? ಸರಿ ತಾಳಮ್ಮ, ಅದ್ರಾಗೆ ಹಣ್ಣು, ಬ್ರೆಡ್ಡು, ಬಿಸ್ಕತ್ತು, ಹೂವ ಎಲ್ಲ ಇದಾವೆ. ತಗೊಂಡೋಗಿ ತಿನ್ನೋಗು.
ಎಲ್ಗೋದ್ಲು ನಿಮ್ಮ ಅಣ್ಣನ ಮಗಳು ಕಾವೇರಿ? ಅವಳು ಅವ್ರ ಅಜ್ಜಿನ ಮಂತಕ್ಕೆ ಹೋಗ್ಯವಳೆ, ಇಲ್ಲಿರಲ್ಲ ಅವಳು, ಜಾಸ್ತಿ ಅಲ್ಲೇ ಇರ್ತಾಳೆ ಅವ್ರ ಅಜ್ಜಿರ ಮಂತಾಗಿ. ಸರಿ ಆತು ಹೋಗಮ್ಮ. ತಿನ್ನೋಗಿ ಹೋಗಿ ಒಳಕ್ಕೆ ಇಕ್ಕಿ ನೀನೊಂದೇಳಿ ತಗೊಂಡು ಎಲ್ಲರಿಗೂ ಒಂದೊಂದು ಅಕ್ಕಡಿ ಒಂದು ಬಾಳೆಹಣ್ಣು ಇದ್ದಾವೆ, ಸೇಬೆಣ್ಣೆ ಇದ್ದಾವೆ, ನಿನ್ಗೆ ಯಾವ್ದು ಬೇಕಾದನ್ನ ತಿನ್ನೋಗಿ ಹೋಗು. ಕಳಮ್ಮ ಕುಕ್ಕ. ಈಗ ಹೆಂಗೈತೆ ಸೊಂಟ ನೋವು ವಾಸಿನ ಹೆಂಗೆ? ಪರವಾಗಿಲ್ಲ ಕಣಪ್ಪ, ಇವಾಗ ವಾಸಿ ಏನು ಅಂತ ನೋವೇನು ಇಲ್ಲ. ಅದಕ್ಕೆ ಇನ್ನೊಂದಿಟ್ಟು ಯಾತೋ ಒಂದಿಟ್ಟು ಸೊಪ್ಪು ಕೊಟ್ಟವ್ರಿ, ಅರ್ಧ ಹಚ್ಕೆ ಅಂತಾನ, ಒಂದಿಟ್ಟು ಎಣ್ಣೆ ಕಾಸ್ಬಿಟ್ಟು. ನೋಡಮ್ಮ ಇಟೆಲ್ಲ ಆದ್ರೂ ನಿನ್ಗೊಂದು ನನಗೊಂದು ಮಾತು ತಿಳಿಸ್ಬೇಕು ಅಂತ ನಿನ್ಗೆ ಅನ್ಸೇ ಇಲ್ಲ. ಅಪ್ಪ ಒಬ್ಬನ ಐದಿನಲ್ಲ ಒಂಬತ್ತು ನೆನಪು ಇದ್ದಿದ್ರೆ ನೀನು ಏಳು ಕಳಿಸ್ತಿದ್ದೆ ಬಿಡು. ಹೋಗ್ಲಿ ಬಿಡಪ್ಪ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಸುಮ್ಮನೆ ಸಾಕು. ಬಿಟ್ಟಾಕದ್ನ.